ಸೆವೆಂತ್ದು ಮಗು ಹೋದ ವರ್ಷ 6th 7th 8th 3 ಕ್ಲಾಸನ್ನು ಒಟ್ಟಿಗೆ ಮಾಡಿ ಇದರಲ್ಲಿ ಅವರಿಗೊಂದು ಎಕ್ಸಾಮ್ ಇದೆ, ABCD ಉಲ್ಟಾ ಬರೆದು ಕೊಡುವುದು. ಯಾರು ABCDಯನ್ನೇ ಉಲ್ಟಾ ಬರೆದಾಗ ಅದನ್ನು ಅವ್ರಿಗೆ ಓದಲಿಕ್ಕೆ ಆಗೋದಿಲ್ಲ, ಅದರ ಅರ್ಥ ಏನು? ಅವನಿಗೆ ಓದಲಿಕ್ಕಿಲ್ಲ, ಅವನು C ಬ್ಯಾಚ್. ಸ್ವಲ್ಪ ಓದ್ತಾನೆ, ರೀಡಿಂಗ್ ಮಾಡುವಾಗ ಡಿಸ್ಟರ್ಬ್ ಆಗ್ತದೆ, B ಬ್ಯಾಚ್. ರೀಡಿಂಗ್ ಮಾಡ್ತಾರೆ, ಸ್ವಲ್ಪ ಫ್ಲೂಯೆಂಟಾಗಿ ಓದಲಿಕ್ಕಿದೆ, A ಬ್ಯಾಚ್. ಇದನ್ನು ಮಾಡಿ ಈ ಮಕ್ಕಳನ್ನು ಸರಿ ಮಾಡಿ ತರುವಾಗ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಇದೆಲ್ಲ ಮಾಡುವುದಾದರೆ ನಾವು ಇಲ್ಲಿ ಕೂತ್ಕೊಂಡು ಈಗ ಈ ವರ್ಷ ಇವರು ಮ್ಯಾಮ್ ಹೇಳಿದರು, ನಿನ್ನೆ ಮ್ಯಾಮ್ನವರಿಗೆ ಕ್ಲಾಸ್ ತೆಗೆದಿದ್ದೆ ಹೇಗೆ ಕಲಿಸಬೇಕು ಮಕ್ಕಳಿಗೆ ವಿಷಯದಲ್ಲಿ. ಯಾಕೆಳಿದರೆ ಎಲ್ಲ ನೋಟ್ಸ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಬುಕ್ಸ್ ತಯಾರಿಕೆ ಮಾಡುವವನು ಅವನು ಪರ್ಫೆಕ್ಟಾಗಿ ಮಾಡಿದ್ದಾರೆ, ಅದನ್ನು ಕಲಿಸುವವರಿಗೆ ಕೋಚಿಂಗ್ ಸಿಗದಾಗ ಎಲ್ಲ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಅಲ್ಲಲ್ಲಿ ಇರೋದು. ಈಗ ಉದಾಹರಣೆ ಕನ್ನಡ ಒಂದು ಪಾಠ ಇರ್ತದೆ, ಅದರಲ್ಲಿ ಅದೊಂದು ಸ್ಟೋರಿ ಆಗಿರ್ತದೆ. ಈ ಸ್ಟೋರಿನ ಫಸ್ಟ್ ಕಲಿಬೇಕಾದದ್ದು ಯಾರು? ನೋಡಿ ಅದನ್ನು ಹೇಳಿಕೊಡ್ಲಿಕ್ಕೆ ಟೀಚರ್ಗೆ ಇಂಪಾರ್ಟೆಂಟ್. ಅದನ್ನು ಟೀಚರ್ ಸ್ಟಡಿ ಮಾಡಿ ಅಲ್ಲಿಗೆ ಅವ್ರಿಗೆ ಟೈಮ್ ಕೊಟ್ಟಿದೆ, ಒಂದು ಪೀರಿಯಡ್ ಫ್ರೀ. ಎಲ್ಲ ಸ್ಕೂಲ್ ತರಲ್ಲ, ಒಂದು ಪೀರಿಯಡ್ ಆಗಿ ಒಂದು ಪೀರಿಯಡ್ ರೆಸ್ಟ್ ತೆಗಿಲಿಕ್ಕೆ ಅವರಿಗೆ ವ್ಯವಸ್ಥೆ ಎಲ್ಲ ಅಷ್ಟು ಸ್ಪೆಷಾಲಿಟಿ ಮಾಡಿಕೊಟ್ಟಿದ್ದಾನೆ ಟೀಚರ್ನವರಿಗೂ. ಯಾಕೆ? ಅವರಿಗೆ ಇಲ್ಲಿ ಟೆನ್ಷನ್ ಆಗಬಾರ್ದು, ಮೈಂಡ್ ನಿನ್ನೆ ಅದೇ ಕ್ಲಾಸ್ ಅವರದು. ನೀವು ಎಲ್ಲಿ ಫ್ರೀ ಆಗ್ತೀರಿ ಅಲ್ಲಿ ನಿಮಗೆ ಮಕ್ಕಳನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಅರ್ಥ ಆಗ್ತದಾ? ಆಗ ಇದು ಹೇಗೆ ಕಲಿಸಬೇಕಂತ ಇರುವ ಕೋಚಿಂಗ್ ಟೀಚರ್ನವ್ರಿಗೆ ಇರುವುದಿಲ್ಲ, ಅದಾಗಿರ್ತದೆ. ಅದಕ್ಕೆ ಈ ವರ್ಷ ನಾನು ಟೀಚರ್ನವ್ರಿಗೆ ಸ್ಪೆಷಲ್ ಕೋಚಿಂಗ್ ಕೊಟ್ಟು ಅವರನ್ನು ಮೇಲೆ ಅವರು ಡೆವಲಪ್ಮೆಂಟ್ ಆದರೆ ಮಾತ್ರ ನಮಗೆ ಮಕ್ಕಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗೋದು. ಈಗಿನ ಇದ್ರದ್ದು ಈ ಫಂಕ್ಷನ್ದು ಉದ್ದೇಶ ಇಷ್ಟೇ, ಪೇರೆಂಟ್ಸಿನವರು ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಮಗೆ ಒಳ್ಳೆ ದಾರಿಗೆ ಎತ್ಕೊಂಡು ಹೋಗ್ಬೋದು. ಒಂದು ಮನಸ್ಸಿರ್ತದಲ್ಲ, ಜಾಸ್ತಿ ಕಿರಿಕಿ ಆಗುವಾಗ ಅದು 10 ಜನ ಬಂದರೂ ಟಾರ್ಚರ್ ಕೊಡುವಾಗಲೂ ನಿನ್ನೆ ಮ್ಯಾನೇಜರ್ ಸರ್ ಹೇಳಿದ್ರು, ಸರಿ ಶ್ರಮಿಸಿ, ನಾನು ಹೇಳಿದೆ ಒಂದು ವಾಯ್ಸ್ ತೋರಿಸಿ ಹೇಳಿದೆ, ನೋಡು ಇವರೆಲ್ಲ ಪರಿಚಯದವರು ಯಾವ ಲೆವೆಲ್ಗೆ ಹೇಳ್ತಾ ಇದ್ದಾರೆ ಇವರ ಮಗುಗೆ. ಈಗ ಅಲ್ಲ ಸರ್ ಅವರು ಬ್ಯಾಗ್ ತಗೊಂಡು ಹೋದ್ರು, ಸರಿ ನಾನು ಅವರನ್ನು ಜಬರ್ದಸ್ತ್ ಮಾಡಿದ್ದೇನೆ, ಏನೋ ದುಡ್ಡು ಇದು ಮಜಬೂರು ಮಾಡೋದು. ನಾನು ಯಾರ ಹತ್ರ ಹೇಳಿದ್ದಾರೆ ನೀವು ಇಲ್ಲಿ ಈ ಬುಕ್ಸ್ ತೆಗೆದು ಇಲ್ಲೇ ನಾ ಕಂಡೀಷನ್ ಕೊಡುವುದಿಲ್ಲ. ಯಾಕೆ? ಅವರವರು ಸ್ವತಂತ್ರ, ಅವರ ಮಕ್ಕಳು ಅವನಿಗೆ ವಯಸ್ಸಾಕಿದೆ. ನಿನ್ನ ಮಗುವನ್ನು ಒಲ್ಲದು ಮಾಡೋದಲ್ಲಿ ಅಲ್ಲಿ ನೀವು ಸ್ಕೂಲ್ ಮಾಡು, ಅದು ಇಲ್ಲಿ ಆಗಲಿ ಎಲ್ಲಿ ಆಗಲಿ. ಜಬರ್ದಸ್ತಿ ನನ್ನ ಹತ್ರ ಇಲ್ಲ. ನನಗೆ 10 ಮಕ್ಕಳ 50 ಮಕ್ಕಳು ಎಷ್ಟು ಸಿಗ್ತಾರೆ ಅದನ್ನು ನಾನು ಒಲ್ಲದು ಮಾಡ್ತೇನೆ. ಮಾತ್ರ ಆ ಮಕ್ಕಳ ಪೇರೆಂಟ್ಸ್ ನನಗೆ ಒಲ್ಲವರಾಗಿ ಬರಬೇಕು. ತಪ್ಪಾಗಿರ್ಬೋದು, ಓಕೆ, ನಮ್ಮ ಕಲ್ಚರ್ ಅಂಥದ್ದು. ನಾನು ಒಂದು ಟೈಮಲ್ಲಿ ಪೇರೆಂಟ್ಸ್ ಆಗಿದ್ದವನು, ತಪ್ಪಿರ್ಬೋದು, ಅದನ್ನೆಲ್ಲ ದೊಡ್ಡದು ಮಾಡೋದಲ್ಲ. ನಾವು ಚೇಂಜ್ ಆಗಬೇಕು. ತಪ್ಪು ಬಂದದ್ದು ಅದನ್ನು ಈಗ ಹೇಳೋದು ಉದಾಹರಣೆ ಮಾತ್ರ. ನಾವು ಅದನ್ನೇ ಇಟ್ಟು ನಾಳೆ ಅದೇ ತಪ್ಪುಂಟು ನಾಳೆ ಶೇರ್ ಮಾಡ್ತಾ ಮಾತಾಡೋದಿಲ್ಲ ಹೇಳ್ಬೇಡಿ. ಇಲ್ಲ ಬಿಟ್ಟು ನಾನು ಆ ವಿಷಯ ಬಿಟ್ಟಿದ್ದೇನೆ. ನನಗೆ ಆ ವಿಷಯ ಉದಾಹರಣೆ ಮಾತ್ರ ಕೊಡೋದು ನನ್ನ ಮನಸ್ಸಲ್ಲಿ ಇಲ್ಲ. ಚೇಂಜ್ ಆಗಬೇಕು.